ನಮಗೊಂದು ರೀತಿ ಅದು ಯಾವುದೇ ಸಮಸ್ಯೆ ಬರಲಿ, ಯಾವುದೇ ಕಾಯಿಲೆ ಬರಲಿ, ನಮ್ಮ ಫಸ್ಟ್ ಪ್ರಶ್ನೆ ಏನಿರುತ್ತೆ ಅಂದರೆ ಏನು ತಿನ್ನಬೇಕು, ಏನು ತಿನ್ನಬಾರ್ದು ಅಂತ. ಕರೋನಾ ಇರಲಿ, ಜ್ವರ ಇರಲಿ, ನೀವು ಹೇಳೋದು ತಾಜಾ ಆಹಾರ ಆವಾಗ ಸಿದ್ಧಪಡಿಸಿದ್ದು ಬಿಸಿ ಬಿಸಿದನ್ನೇ ತಿನ್ನಿ ಅಂತ ಹೇಳ್ತಾ ಇರ್ತೀರಿ. ಸೊ ಕರೋನಾ ಅಂತ ಬಂದಾಗ ಏನು ತಿನ್ನಬಾರ್ದು ಅಂತ ಹೇಳಿ ಫಸ್ಟ್. ಕೊರೋನಾ ಅಂತ ಬಂದಾಗ ಡೆಫಿನೆಟ್ಲಿ ಏನು ನಾವು ಕೋಲ್ಡ್ ಪದಾರ್ಥಗಳು ಅಂತ ಏನೇನು ಹೇಳ್ತೀವಿ ಅವನ್ನೆಲ್ಲ ಸಾಮಾನ್ಯವಾಗಿ ಐಸ್ ಕ್ರೀಮ್, ಜ್ಯೂಸ್ ಅದನ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ಅದು ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಆದಷ್ಟು ಏನು ಒಂದು ಹೋಮ್ ಮೇಡ್ ಫುಡ್ಸ್ ಅಂತ ಬಿಸಿ ಬಿಸಿ ಆಗಿರುವಂಥ, ಶುಚಿಯಾಗಿರುವಂಥ ಆಹಾರಗಳನ್ನ ತಿಂದರೆ ಅದರಿಂದ ಒಳ್ಳೆಯದು. ಆಲ್ರೆಡಿ ಇಮ್ಯುನಿಟಿ ಡೆವಲಪ್ಮೆಂಟ್ ಅದ್ರ ಬಗ್ಗೆ ಡಾಕ್ಟರ್ ದಿವ್ಯಾ ಅವರು ಭಾಳ ಸ್ಪಷ್ಟವಾಗಿ ಹೇಳಿದರು. ಹಾಗಾಗಿ ಇದನ್ನು ತಗೋಬೇಕಾಗತ್ತೆ. ಸೊ ಭಾಳ ಇಂಪಾರ್ಟೆಂಟ್ ಏನಂದರೆ ಯಾವಾಗಲೂ ಮನುಷ್ಯನಿಗೆ ಊಟ, ನಿದ್ದೆ ಮತ್ತು ಏನು ಫಿಸಿಕಲ್ ಆ್ಯಕ್ಟಿವಿಟಿ ಅಥವಾ ಎಕ್ಸಸೈಸ್ ಅಂತ ಹೇಳ್ತೀವಿ, ಇದು ಭಾಳ ಇಂಪಾರ್ಟೆಂಟು. ಸೊ ಹಾಗಾಗಿ 7 ಅವರು ಮಲಗಬೇಕಾಗತ್ತೆ, ನಿದ್ದೆ ಮಾಡಬೇಕಾಗತ್ತೆ, ಒಂದು ವೆರಿ ಇಂಪಾರ್ಟೆಂಟು. ಎರಡನೇದು ಆಹಾರನ ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮಲ್ಲಿ ತಗೋಬೇಕಾಗತ್ತೆ. ಮೂರನೇದು ಏನಪ್ಪ ಅಂದರೆ ಆದಷ್ಟು ದೇಶದಲ್ಲಿ ನಾವೊಂದು ಮನೋಭಾವ ಬಳಸ್ಕೋಬೇಕು. ಏನಂದರೆ ಹೆಲ್ತಿಯಾಗಿರಬೇಕು ಅಂದರೆ ದಿನಕ್ಕೆ ನಾವು 45 ನಿಮಿಷ ಒಂದು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ಅಂತ ಹೇಳ್ತೀವಿ, ಎಕ್ಸಸೈಸ್ ಮಾಡಬೇಕು ಅಂತ ಹೇಳ್ತೀವಿ. ಸೊ ಅದನ್ನು ಅಟ್ಲೀಸ್ಟ್ ವಾರದಲ್ಲಿ 5 ದಿನ ಆದರೂ ಮಾಡಿದರೆ, ಸೊ ಆಟ ಆಡೋದು ಅಥವಾ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡೋದು, ವಾಕಿಂಗ್ ಮಾಡೋದು, ಸೊ ಈ ಥರ ಹ್ಯಾಬಿಟ್ಸ್, ಇವನ್ನ ಹೆಲ್ತಿ ಹ್ಯಾಬಿಟ್ಸ್ ಅಂತ ಹೇಳ್ತೀವಿ. ಇದನ್ನು ಮಾಡಿದಾಗ ಬರೀ ಕರೋನಾ ಅಂತಲ್ಲ, ಸಾಮಾನ್ಯವಾಗಿ ಎಲ್ಲ ಕಾಯಿಲೆಗಳಿಂದನೂ ಕೂಡ ನಾವು ಇದು ಮಾಡ್ಬೋದು. ನಮ್ಮ ದೇಶದಲ್ಲಿ ನಾವು ಒಂದು ಹೆಲ್ತ್ ಸೀಕಿಂಗ್ ಬಿಹೇವಿಯರ್ ಅಂತ ಮಾತಾಡ್ತೀವಿ. ಒಂದೇನಪ್ಪ ಅಂದರೆ ಯಾಕೆ ಎಕ್ಸಸೈಸ್ ಮಾಡ್ತಾ ಇದೀಯ ಅಂದರೆ ತೆಳ್ಳಗಾಗಕ್ಕೆ ಅಂತ, ಸಣ್ಣಗಾಗಕ್ಕೆ. ಸೊ ಖಂಡಿತವಾಗ್ಲೂ ಅದು ಆ ಪದ್ಧತಿ ಬಿಡಬೇಕು. ಆರೋಗ್ಯಕ್ಕೋಸ್ಕರ ನಾವು ಎಕ್ಸಸೈಸ್ ಮಾಡ್ತಿದ್ದೀವಿ ಅಂತ. ನನಗೆ ಕಂಡಾಗ ಎಷ್ಟೋ ಜನ ಹೇಳ್ತಾರೆ, ನಿಮಗೆ ಎಕ್ಸಸೈಸ್ ಮಾಡೋದೇ ಬೇಡ, ನೀವು ಸಣ್ಣಕ್ಕಿದ್ದೀರ ಅಂತ. ಇಲ್ಲ, ಬಟ್ ನಾನು ಮಾಡಬೇಕು, ಬಿಕಾಸ್ ನನಗೆ ಕೂಡ ಹೆಲ್ತ್ದ ಆ್ಯಕ್ಟಿವಿಟಿ ಭಾಳ ಇಂಪಾರ್ಟೆಂಟು ಅಂತ. ಆಮೇಲೆ ಎರಡನೇದು, ನಾವೇನಾಗ್ತೀವಿ ರಿಸ್ಕ್ ಪಾಪ್ಯುಲೇಷನ್ ಅಂತ ಹೇಳ್ತೀವಿ. ತಂದೆ ತಾಯಿಗೆ ಡಯಾಬಿಟಿಸ್ ಇದೆ, ಹೈಪರ್ ಟೆನ್ಷನ್ ಇದೆ, ಸೊ ಅದು ಮಕ್ಕಳಿಗೆ ಬರುವಂಥ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಅವರು ಖಂಡಿತವಾಗ್ಲೂ ಕಂಪೇರ್ ಟು ಅದರ್ಸು, ಅವರು ಚಿಕ್ಕ ವಯಸ್ಸಿಂದನೇ ಅವರು ಅದನ್ನು ಮಾಡುವಂಥ ಆ್ಯಕ್ಟಿವಿಟೀಸ್ ಏನಿರುತ್ತೆ ಅದು. ಸೊ ಈ ಡಯಾಬಿಟಿಸು, ಹೈಪರ್ ಟೆನ್ಷನ್ ಬಂದಮೇಲೆ ಎಕ್ಸಸೈಸ್ ಮಾಡೋದಕ್ಕಿಂತ ಅದನ್ನು ಬರೋದನ್ನು ತಡೆಗಟ್ಟಲಿಕ್ಕೆ ಮುಂದೆ ಇವತ್ತೆಲ್ಲ ನಾಳೆ ಬರ್ಬೋದು, ಬಟ್ ಖಂಡಿತವಾಗ್ಲೂ ಅದರಿಂದ ಏನು ನಾವು ಈ ಥರ ಒಂದು ಇದನ್ನು ಮಾಡಿದಾಗ ಅಂತ ಒಂದು ಇಂಪಾರ್ಟೆಂಟ್. ಆಮೇಲೆ ವೆರಿ ಇಂಪಾರ್ಟೆಂಟು ಈಗ ನವಡೇಸು ಆಹಾರ ಪದ್ಧತಿ. ಸೊ ಆಹಾರ ಪದ್ಧತಿ, ಈಗ ಜಂಕ್ ಫುಡ್ಸ್ ಅಂತ ನಾವೇನು ಹೇಳ್ತೀವಿ ಅಥವಾ ಇದು ಹೇಳ್ತೀವಿ. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಮಾನದಂಡದ ಪ್ರಕಾರ ಒಂದು ವ್ಯಕ್ತಿ 5 ಗ್ರಾಮ್ ಸಾಲ್ಟ್ ತಿನ್ನಬೇಕು ಒಂದು ದಿನಕ್ಕೆ, ಅಂದರೆ 1 ಚಮಚ. ಸೊ ನಮ್ಮ ಭಾರತೀಯರು 10-12 ಗ್ರಾಮ್ ತಿಂತಾ ಇದ್ದೀವಿ. ಕೆಲವು ಕಡೆ ನೋಡಿದಾಗ 15 ಗ್ರಾಮ್, ಅಂದರೆ 3 ಪಟ್ಟು ಜಾಸ್ತಿ. ಅದಕ್ಕೆ ಈಗ ಹೈಪರ್ ಟೆನ್ಷನ್ ಜಾಸ್ತಿ ಆಗ್ತಾ ಇದೆ. ಸೊ ಬರೀ ಡಯಾಬಿಟಿಸ್ ಅಲ್ಲ, ಹೈಪರ್ ಟೆನ್ಷನ್ ಕೂಡ ಜಾಸ್ತಿ ಮಾತ್ರ BP ಜಾಸ್ತಿ ಅಲ್ಲ. ಉಪ್ಪು ಈಸ್ ಡೆಫಿನೆಟ್ಲಿ ಅದು ಒಂದು ರೀಸನ್. ಹೌದು, ದಟ್ ಈಸ್ ದ ಮೇನ್ ರೀಸನ್. ಒನ್ ಆಫ್ ದ ಇದು ಸಾಲ್ಟ್ ರಿಸ್ಟ್ರಿಕ್ಟೆಡ್ ಡಯಟ್ ಅಂತ ನಾವು ಹೇಳ್ತೀವಿ, ಡ್ಯಾಶ್ ಡಯಟ್ ಅಂತ ನಾವು ಮಾತಾಡ್ತೀವಿ. ಸೊ ಹಾಗಾಗಿ ಉಪ್ಪಿನಂಶ ಕಮ್ಮಿ ಮಾಡಬೇಕು. ಸೊ ಮನೇಲಾದರೆ ಕಮ್ಮಿ ಆಗುತ್ತೆ, ಮತ್ತು ಹೊರಗಿಂದ ಇದ್ದರೆ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ. ಪ್ಯಾಕೆಟ್ ಅಥವಾ ಪ್ರೊಸೆಸ್ ಫುಡ್ಡಲ್ಲಿ ಕೂಡ ಇದೆ. ಸೊ ಈ ಒಂದು ಹಂತದಲ್ಲಿ ನೋಡಿದಾಗ ಇದರಿಂದ ಕಾಯಿಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕರೆದಿರೋವಂಥ ಎಣ್ಣೆ ಪದಾರ್ಥಗಳನ್ನ ಕಮ್ಮಿ ಮಾಡಬೇಕು ಆದಷ್ಟು. ಸೊ ಯಾವುದು ಬಾಯಿಗೆ ರುಚಿನೋ ಅದು ದೇಹಕ್ಕೆ ಖಂಡಿತ. ಡಾಕ್ಟರ್, ಈಗ ನೀವು ನಿಮ್ಮ ಕ್ಲಿನಿಕ್ ಮತ್ತು ಹಾಸ್ಪಿಟಲ್ಗಳಿಗೆ ಬಂದರೆ ಪೇಷಂಟ್ಗಳಿಗೆ ಹೇಳೋದಿಷ್ಟೇ, ಮನೆ ಊಟ ಮಾಡಿ, ಇನ್ಸ್ಟೆಂಟ್ ಫುಡ್ಗಳಿಗೆ ಹೋಗಬೇಡಿ, ಜಂಕ್ ಫುಡ್ ತಿನ್ನಬೇಡಿ, ಬಿಸಿ ಊಟನೇ ಮಾಡಿ, ವರ್ಕೌಟ್ ಮಾಡಿ, ಜಿಮ್ಮಿಗೆ ಹೋಗ್ತಿರೋ, ವಾಕಿಂಗ್ ಮಾಡ್ತಿರೋ, ಯೋಗ ಮಾಡ್ತಿರೋ, ರನ್ ಮಾಡ್ತಿರೋ, ನಿಮಗೆ ಬಿಟ್ಟಿದ್ದು. ಇದನ್ನು ತುಂಬ ಹೇಳ್ತಾನೆ ಇರ್ತೀರಿ, ಬಟ್ ನೀವು ಎಷ್ಟು ಹೇಳ್ತಿರೋ ಅಷ್ಟು ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ ಜನ. ಏನಾಗುತ್ತೆ? ಬರೀ ಕರೋನಾ ವಿಚಾರದಲ್ಲ, ಒಳ್ಳೆ ಊಟ, ಒಳ್ಳೆ ನಿದ್ರೆ, ಒಳ್ಳೆ ವ್ಯಾಯಾಮ ದೇಹಕ್ಕೆ ಸಿಗಲಿಲ್ಲ ಅಂದರೆ ಏನಾಗುತ್ತೆ? ಅಲ್ಲ, ಖಂಡಿತವಾಗ್ಲೂ ಈಗ ನೋಡಿ ಹಲವಾರು ಕಾಯಿಲೆಗಳು ಬರುವಂಥ ಸಾಧ್ಯತೆ ಇರುತ್ತೆ. ನಮ್ಮ ದೇಶದಲ್ಲಿ ಈಗ ಹೊಸ ಡೇಟಾ ನಾವು ನೋಡಿದ್ರೆ 4 ಜನರಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಇದೆ. ಸೊ ಭಾರತ ಶುಗರ್ಗೆ ಶುಗರ್ ತರಿಸಬಹುದು. ಅಲ್ಲ, ಮುಂದೆ ನಂಬರ್ಸ್ ಇದೆ. ಹೌದು, ನಮ್ದು ಆಲ್ಮೋಸ್ಟ್ ದೇ ಆರ್ ಟೆಲ್ಲಿಂಗ್ ಡಯಾಬಿಟಿಕ್ ಕ್ಯಾಪಿಟಲ್ ಆಫ್ ದಿ ವರ್ಲ್ಡ್ ಅಂತ ಹೇಳ್ತೀವಿ. ಸೊ ಈಗ ಹೊಸದು ಇನ್ನೊಂದು ಡೇಟಾ ನೋಡಿದಾಗ 5 ಜನದಲ್ಲಿ ಒಬ್ಬರಿಗೆ BP ಇದೆ. ಸೊ 4 ಜನದಲ್ಲಿ ಒಬ್ಬರಿಗೆ ಡಯಾಬಿಟಿಸ್ ಇದೆ, 5 ಜನದಲ್ಲಿ ಒಬ್ಬರಿಗೆ
ಅವ್ರಿಗೆ ಬಿ ಪಿ ಇದೆ. ಸೊ ಖಂಡಿತವಾಗ್ಲೂ ಎಲ್ಲರಿಗೂ ಒಬ್ಬರು ತಂದೆ ಅಥವಾ ತಾಯಿಗೆ ಅಥವಾ ಅಜ್ಜಿಗೆ ಯಾರೋ ಇದ್ದರೆ ಅಂಥವ್ರಿಗೆ ಖಂಡಿತವಾಗ್ಲೂ ಬರುವಂಥ ಸಾಧ್ಯತೆ ಹೆಚ್ಚಿಗೆ ಇರುತ್ತೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ. ಸೊ ಹಾಗಾಗಿ ಅವರು ಡೆಫಿನೆಟ್ಲಿ ಫಾಲೋ ಮಾಡಬೇಕು, ಎಲ್ಲರೂ ಫಾಲೋ ಮಾಡಬೇಕು. ಸೊ ಒಂದು ಹಂತದಲ್ಲಿ ನಾವೇನು ಹೇಳ್ತೀವಿ, ಆರೋಗ್ಯವೇ ಭಾಗ್ಯ ಅಂತೀವಿ. ಸೊ ನಿಮ್ಮ ಹತ್ರ ಏನೇ ಇರ್ಬೋದು, ಆರೋಗ್ಯ ಒಂದಿದ್ರೆ ಆಗೋದಿಲ್ಲ. ಸೊ ಅದ್ರ ಜೊತೆ ಏನಾಗಿದೆ ಅಂದರೆ ಈಗ ಇನ್ನೊಂದು ಲಾಸ್ಟ್ ಆಸ್ಪೆಕ್ಟ್ ಅಂದರೆ ವಿದ್ಯಾ ಅವರು ಹೇಳ್ದಂಗೆ ಸ್ಟ್ರೆಸ್ಸು. ಸೊ ವೆರಿ ಇಂಪಾರ್ಟೆಂಟ್. ಸ್ಟ್ರೆಸ್ಸು ನಾವು ತೊಗೊತೀವಿ, ಸ್ಟ್ರೆಸ್ನ ಬರೋದನ್ನ ಕೆಲವೊಂದು ಟೈಮಲ್ಲಿ ಆದಷ್ಟು ಸ್ಟ್ರೆಸ್ ತೊಗೋಬಾರ್ದು ಅಂತ ಹೇಳ್ತೀವಿ. ಸ್ಟ್ರೆಸ್ ಬಂದಾಗ ಸ್ಟ್ರೆಸ್ನ ಹೆಂಗೆ ರಿಲೀವ್ ಮಾಡಬೇಕು ಅಂತಲೂ ನೋಡ್ಕೋಬೇಕು. ಸೊ ಅವರಿಗಿರುವಂಥ ಒಂದು ಜನಗಳ ಹತ್ರ ಮಾತಾಡೋದಿರ್ಬೋದು, ಆಟ ಆಡೋದ್ರಿಂದ ಇಡ್ಬೋದು, ಮ್ಯೂಸಿಕ್ ಕೇಳೋದ್ರಿಂದ ಹಿಡ್ದು ಅದನ್ನು ಕೂಡ ಸ್ಟ್ರೆಸ್ನ ರಿಲೀವ್ ಮಾಡಬೇಕಾಗುತ್ತೆ. ಈಗ ನಂಬರ್ ಒನ್ ಆಫ್ ದ ಲೀಡಿಂಗ್ ಕಾಸಸ್ ಫಾರ್ ಮೆನಿ ಡಿಸೀಸಸ್ಸು, ಕೆಲವರು ಎಷ್ಟೋ ಜನ ಪೇಷಂಟ್ ಬರ್ತಾರೆ, ಅವರಿಗೆ ಫ್ಯಾಮಿಲಿ ಹಿಸ್ಟ್ರಿ ಇಲ್ಲ, ಅವ್ರಿಗೇನೂ ಇಲ್ಲ. ಅದು ನೋಡಿದ್ರೆ ಒಂದು ಡಯಾಬಿಟೀಸು ಕಾಣಿಸ್ಕೊಂಡಿರುತ್ತೆ ಅಥವಾ ಬಿ ಪಿ ಬಂದಿರುತ್ತೆ. ಯಾಕಂದರೆ ಮೋಸ್ಟ್ ಆಫ್ ದ ಟೈಮ್ ಇಟ್ ಕುಡ್ ಬಿ ಬಿಕಾಸ್ ಆಫ್ ಸ್ಟ್ರೆಸ್ ಅಗೈನ್ ಮಲಗದೇ ಇರೋದ್ರಿಂದ ಬರ್ಬೋದು, ವರ್ಕ್ ಪ್ರೆಷರ್ಸಿಂದ ಬರ್ಬೋದು. ಸೊ ಹಾಗಾಗಿ ಏನು ಈ ಒತ್ತಡ, ಮಾನಸಿಕ ಒತ್ತಡ ಅಂತ ಏನು ಹೇಳ್ತೀವಿ, ಓದೋದ್ರಿಂದ ಇಡ್ಬೋದು. ಸೊ ಎಲ್ಲರಿಗೂ ಸ್ಟ್ರೆಸ್ ಇರುತ್ತೆ. ಈಗ ಸ್ಟ್ರೆಸ್ನ ಆದಷ್ಟು ಕಮ್ಮಿ ಮಾಡ್ಕೋಬೇಕು. ಅದನ್ನು ಹೆಂಗೆ ಓವರ್ಕಮ್ ಮಾಡಬೇಕು ಅನ್ನೋದ್ರ ಬಗ್ಗೆ ಭಾಳಷ್ಟು ಅವ್ರು ಗಮನ ಕೊಟ್ಟರೆ ಒಳ್ಳೆ. ಡಾಕ್ಟ್ರೆ ಹಿಂದೆಲ್ಲ ಹೇಳೋರಲ್ಲ, ಸಾವಿಲ್ದಿದ್ದ ಮನೇಲಿ ಸಾಸಿವೆ ತಗೋಬಾ, ಈಗ ಸ್ಟ್ರೆಸ್ ಇಲ್ದೆಲ್ಲ ಇರೋ ಮನೆಗೆ ಹೋಗ್ಬಾ ನೋಡೋಣ ಅನ್ನಂಗೆ ಆಗಿದೆ. ಖಂಡಿತವಾಗ್ಲು ಕರೆಕ್ಟ್.